ಅವ್ರ ಮನೆಗೆ ಕೆಲ್ಸಕ್ಕೆ ಹೋಗಿದ್ದು ಮುಖಣ್ಣ, ಅವ್ರ ಮನೆ ಕೆಲ್ಸಕ್ಕೆ ಹೋಗೋನು ಅಲ್ಲೇ ಮಕ್ಕನ ಸಹ ಅವ್ರ ಕೇಳಿ ಮನೆ ಮಕ್ಕನ ಎಂದೆಂದು ಇಂಥವ್ನು ಅನ್ಸ್ಕೊಂಡಿಲ್ಲ. ಉಂಡು ತಿಂದು ಆ ಉಳ್ದು ತಗೊಂಬಂದು ಕೊಡೋಣ ಸಹ ಅಷ್ಟು ದಿವಸಕ್ಕೆ ಇಲ್ಲಿಂದಲ್ಲ ಕೆಲಸ ಮಾಡಿ ಯಾವ್ದಾದ್ರು ಗೊತ್ತಿದ್ದಿಲ್ಲ. ಅವತ್ತು ಬೇರೆ ಕೆಲ್ಸಕ್ಕೆ ಹೋಗಿ ದುಡ್ಡು ಇಸ್ಕೊಂಡು ಬರ್ತಾ ಇದ್ದಂಕಲ್ಲೇ ಇವರು ಅಡ್ಡ ದಾರಿಯಾಗಿ ಜೊತೆ ಆದ್ರಂತ ಸಹ ಜೊತೆಯಾಗಿ ಬಾರ ಹೋಗೋಣ ಬಲೆ ಬಿಟ್ಟು ಬಂದು ನಿಂತ ಒಬ್ರು ಹೇಳಿದ್ದಾರೆ ಸಂಕಣ್ಣ ಬಾರ ಹೋಗೋಣ ಮೀನು ಕೊಡ್ತೀನಿ ಅಂತ ಕರ್ಕೊಂಡು ಹೋಗಿದ್ದಾರೆ. ಅದ್ರ ಮೇಲೆ ಅವತ್ತಿಂದ ಬಂದಿಲ್ಲ ಸರ್, ಮುಖಂಡು ಬಂದಿಲ್ಲ. ಅಲ್ಲಿಂದಲ್ಲ ಎಲ್ಲ ಹುಡುಕಿದಾರೆ ಸರ್. ಮಾಡೋಳು ಚೆನ್ನಾಗಿರೆ ಒಟ್ಟು ಮಾಯಿ ಕಟ್ಕೊಂಡು ಎಲ್ಲ ಶಿವನಗರ ಸುಡಕೆರೆ ಕಟ್ಟಿ ಎಲ್ಲ ಹುಡುಕಿದ್ದಾರೆ. ಡ್ರಾಪ್ ಕೊಟ್ಟು ಎಲ್ಲ ಇಲ್ಲ ಪಥ್ಯವಿಲ್ಲ. ಅಲ್ಲಿಂದಲೂ ನಾನು 8 ದಿವಸ ಮಟ್ಟು ಕೂಡೈತೆ. ಒಂದು ದಿವಸ ಮಾತ್ರ ಸ್ವಾಮಿ ಅಪ್ಪಣೆ ಕೊಡ್ತು, ಮತ್ತೆ ಕೊಡಲಿಲ್ಲ. ನಾವು ದೇವ್ರೆ ಸ್ವಾಮಿ ನೀನೇ ಕಾಪಾಡ್ಬೇಕಪ್ಪ, ನನ್ನ ಮಗಲ್ಲ ನಿನ್ನ ಮಗಂತ ಕೈ ಮುಗಿದು ಗಂಜಿ ಕುಡ್ಕೊಂಡಿದ್ದೆ ಸರ್. ಆ ವಕೀಲಿಂದಲೂ ನಿನ್ನೆಗ ಸುದ್ದಾಗಿತ್ತು ಸರ್. ಅದ್ರ ಮೇಲೆ ಬಂದಿರೋದು ಸಂಕಣ್ಣಗ ಬಂದು ಹೇಳಿರೋದು ಅಟ್ಟೆ ನಿನ್ನೆ ಇಟ್ಟತ್ನಾಗ ಅಯ್ಯಪ್ಪನೇ ನೋಡಿರೋದು. ಅಯ್ಯಪ್ಪನೇ ನೋಡಿ ಬರ್ರೋ ಇಲ್ಲಿ ಮೂಕಣ್ಣು ಇರಂಗದ ಅನ್ಕಣೋ ಏನು ಬುಲ್ಡಂಗೆ ಕಾಣಿಸುತ್ತೆ ಅಂತ ಅನ್ನಂತೆ. ನಾವಿಲ್ಲಿ ಬಲೆ ಬಿಟ್ಕೊಂಡಿದ್ವಿ, ಮೂಕಣ್ಣು ಹೋಗಿ 20 ದಿವಸ ಆತ್ತೆ ಬಿಡ ಅಂತ ಬೇರೆಯವ್ರು ಅಂದ್ರಂತೆ. ಇಲ್ಲ ಕಣ್ ಬರ್ರಿ ಅಂತ ಅನ್ನೋದು. ಆಮೇಲೆ ಹೋಗಿ ನೋಡೋದ್ರಾಗೆ ಬುಲ್ಡ್ ಕಾಣ್ತಂತೆ. ಬುಲ್ಡ್ ಕಾಣ್ಬಿಟ್ಲೆ ಅವಳನ್ನ ಹೋಗಿ ಅಲ್ಲಿ ಅವ್ನು ತಡ್ಕೊಂಡ್ಲಾರ ಎಡಕ್ಕೆ ಹೋಗಿ ಆ ಕೆರೆಗಳು ಅಪಾರಗಳು ಬಿಟ್ಟು ನಾವು ಮನೆಗೆ ಬಂದ. ನಮ್ಮ ಮನೆ ಬಂದು ಮೂಕಣ್ಣ ಚೆನ್ನಾಗದಾನೆ ಜನೆಲ್ಲ ನನ್ನ ಕರ್ಕೊಂಡು ಹೋಗ್ಲಿಲ್ಲ. ಒಟ್ಟು ಚೆನ್ನಾಗಿರಿ ಒಟ್ಟು ಜಾತ್ರೆ ಬಿಡ್ಸು ಅಂತ ಅಲ್ಲಿ ನಾನು ಕರ್ಕೊಂಡು ಹೋಗ್ಲಿಲ್ಲ ಅಲ್ಲಿಗೆ. ಅಕ್ಕ ನಮ್ಮ ಅಕ್ಕನ ಮಗ ಯಾವತ್ಲೂ ಅವ್ರಿಬ್ರಿಗೂ ತಂದಕನವನೆ ದುಡ್ದಕನವನೆ. ಯಾವತ್ತು ಶಂಕರಣ್ಣ ಕರ್ಕೊಂಡು ಹೋಗೋದು ಅವ್ರ ಮನೆ 3 ವರ್ಷ ದುಡ್ದ. ಅಲ್ಲೇ ಮಕ್ಕನನು ಅಡಿಕೆ ಕೇಣಿ ಮನೆಗೆ ಉಣ್ಣನು ತಿನ್ನನು. ಅವರು ಅನ್ನ ಸಾರು ಮುದ್ದೆ ಕೊಟ್ಟದ್ದಲ್ಲ ಅವ್ರ ಸಾಯಿ ತಂದಿ ತಂದಕನು, ಅವರಿಂದನೇ ಜೀವನ. ಆಮೇಲೆ ಶೇಖರಣ್ಣ ಅನ್ನೋದು ಮೀನು ಹಿಡಿಯಕ್ಕೆ ಅಯ್ಯಪ್ಪ ಕರ್ಕೊಂಡು ಹೋಗೋದು, ಜೊತೆ ಕರ್ಕೊಂಡು ಹೋಗಿ ಅವ್ರಿಗೆ ಕುಡಿಸಿ ಅದು ಏನು ಮಾಡಿದಾರ ಅನ್ನೋದು ಗೊತ್ತಿಲ್ಲ ಸಾ. ನಮ್ಮ ಕೇರಿ ಜನ ನಾವು ಏಕಿ ಏಟಿಯರು ಅಲ್ಲಿಂದ ಕರ್ಕೊಂಬಂದು ಅವರೇ ಯಾವಾಗಲೂ ಜೊತೆಗೆ ಬರ್ತಿ ಚೆನ್ನಾಗಿ ದುಡಿಯೋಣ ಸಹ. ಬೆಳಿಗ್ಗಿಂದ ಸಾಯಂಕಾಲ ತನಕ ದುಡಿಸ್ಕೊಂಡು ಬಾಯಿಲ್ ಬಸವಣ್ಣಗೆ ಅದು ಏನು ಮೋಸ ಮಾಡಿದಾರೋ ಸಹ ಅದರಿಂದ ಮುಂಚಿಗಿನ್ನ ಹುಡುಕಿದ್ದಾರೆ. ನಮ್ಮ ಜನ ಎಲ್ಲ ಹೋಗಿ ಕೇರ್ಕಿರಿ ಎಲ್ಲರೂ ಒಟ್ಟಿ ಜನ ಎಲ್ಲ ಹೋಗಿ ಬಾಯಿಲ್ದನಿಗೆ ಹಿಂಗೆ ಮಾಡಿದ್ದಾರೆ. ನಮ್ಮಂಥದಿಗೆ ಹಂಗೆ ಮಾಡ್ಬೋದು, ಇದು ಯಾಕೆ ಹಿಂಗೆ ಮಾಡಿದ್ರು, ಅವನಿಂದ ಏನು ಲಾಭ, ಅವನಿಂದ ಏನು ಸಿಗ್ತತೆ ಬಾಯಿಲ್ದನಿಗೆ. ಹಸುನ್ ಕೊಲ್ಲೋದು ಮೂಕನ್ ಕೊಲ್ಲೋದು ಒಂದೇ ಅಂತ ನಮ್ಮ ಕೇರಿಯರೆಲ್ಲ ಒಂದಾಗಿ ಇಲ್ಲಿಂದ ಹಿಡಿದು ಬಸ್ ಸ್ಟ್ಯಾಂಡಿನ ತನಕ ಚಾನಲ್ನಾಗ ಹೋಗಿದಾರೆ ಸಹ. ಅವ್ರಿಗೆ ಚೇವಣ ಕಡ್ದಿದ್ರೆ ಮೂಕನ್ ಹುಡ್ಕಕ್ಕೆ ಹೋಗಿ ಹಿಂಗೆ ಹಾಕಿದ್ವಿ ಅಂತ ಪಾಪ ಗಂಡು ಮಕ್ಕಳು ಭಾರಿ ಬೆಂಡೆ ಬಿಸಾಗಿದ್ದಾರೆ. ಎಲ್ಲರೂ ದುಡ್ಡು ಹಾಕಿ ಚಂದ ಹಾಕಿ ಆ ಹುಡುಗನ್ನ ಇವತ್ತು ಮಣ್ಣು ಮಾಡೋಕ್ಕೆ ಎಲ್ಲರೂ ರೆಡಿಯಾಗಿದ್ದಾರೆ ಸಹ. ಗುದ್ದು ತೆಗಿಯೋಕ್ಲಿಂದ ಹಿಡ್ದು ಅಟ್ಟಿ ಜನ ಅವರು ತುಂಬ ಬಡವರು. ಅಲ್ಲಿ ತರಬೇಕು ಇಲ್ಲಿ ತಿನ್ಬೇಕು, ಕೂಲಿ ಆಗ್ತಾಯಿಲ್ಲ. ಅಜ್ಜಿ ಕೈಲಿ ಆಗ್ತಾನೆ ಇಲ್ಲ. ಅವರು ಶೇಖರಪ್ಪ ಅನ್ನೋರು ಅವರು ಏನು ಮಾಡಿದಾರೆ ಯಾಕೆ ಮಾಡಿದಾರೆ ಅಂತ ಇದನ್ನ ಪ್ರೂಫ್ ಮಾಡಿಕೊಡ್ರಿ ಸರ್ ನೀವು. ಅದನ್ನು ಅವರಿಗೆ ಜೀವಕ್ಕೆ ಕಂಪ್ಲೇಂಟ್ ಮಾಡಿದ್ದೀವಿ ಸರ್. ಅವರೇ ಮಾಡಿದ್ದಾರೆ ಹನುಮಂತಪ್ಪ ದೇವರಮ್ಮ. ಜೋಬ್ನಾಗೆ ಕೂಲಿ ಮಾಡಿದ್ದು 1500 2,500 ಇದ್ವು ಅಂತ ಹೇಳ್ತಾರೆ ಸರ್. ಕಾಣೆ ನಾವು ದೊಡ್ಡನು ಜೊತೆಗೆ ಅವರೇ ಕರ್ಕೊಂಡು ಹೋಗೋರು, ಉಣ್ಸೋದು ತಿನ್ಸೋದು ತಿಂಡಿ ಪಂಡಿ ಪಾಪ ಅವರೇ ಕೊಡೋರು. ಅವರೇ ಕೊಟ್ಟಿದ್ನ ಯಾಕೆ ಮಾಡಿದಾರೆ ಅಂತಂದು ಇನ್ನು ಉಳಿಸ್ರಿ, ಇನ್ನು ಮುಂದಿಂತವು ಆಗಬಾರ್ದು, ಈ ಥರ ನಡಿಬಾರ್ದು, ಯಾರಿಗೂ ಹಿಂಗೆ ಆಗಬಾರ್ದು. ಬಾಯಿಲ್ ಬಸವಣ್ಣನ ಕುತ್ಕೆಮ್ಮೆ ಕಾಲಿಟ್ಟಿದಾರಂದ್ರೆ ಈ ಚೆನ್ನಾಗಿದ್ದರ ಮೇಲೆ ಎಷ್ಟು ಇಡ್ಬೇಕು ಚೆನ್ನಾಗಿದ್ದರಿಗೆ ಹೆಂಗೆ ಮಾಡ್ಬೋದು ಅನ್ನೋದು. ಮದುವೆ ಆಯ್ತು ಅದು ಹೋಗಿ ಇನ್ನೊಂದು ಆಯ್ತು, ಅದ್ರದ್ದಿಲ್ಲ ಅಂಥದ್ದು ಕೆಟ್ಟ ಚಾಳಿನಿಲ್ಲ, ಹೊಟ್ಟೆಗೂ ಏನಿಲ್ಲ. ಮನೆಗೆ ಹೋದ್ರೆ ಪಾಪ ಎಲ್ಲರೂ ಮುದ್ದೆ ಅನ್ನ ಕೊಡೋರು ಅಂತಾನು. ಇಡೀ ಊರು ತುಂಬಾನು ಒಳ್ಳೆನೆ ಅವನು. ಊರ್ ಜನೆಲ್ಲ ಸಪೋರ್ಟ್ ಮಾಡ್ತಾ ಇದಾರೆ. ಕೂಲಿನೇ ಏನಿಲ್ಲ. ಆ ಸಂಬಳ ಅಂತ ಬರ್ತಿತ್ತು ಅದನ್ನು ಎಲ್ಲ ಅವ್ರದ್ದು ಕಿತ್ತಾಕಿ ಅವ್ರು ಹೇಳ್ದಂಗೆ ಇವ್ರು ಹೇಳ್ದಂಗೆ ಕೇಳ್ಕೊಂಡು ಒಂಥರ ಹುಚ್ಚುನ್ ಥರ ಆಗಿದ್ದ ಅವನು. ಒಳ್ಳೆ ಹುಡುಗ, ಯಾ ಕಾಯಿಲೆ ಕಚಲಿ ಏನೇನಿಲ್ಲ. ಶಂಕರಣ್ಣರ ಮನೆಗೆ 3 ವರ್ಷ ಅನ್ನ ನೀರು ಕೊಟ್ಟು ಸಾಕಿದ್ದಾರೆ. ಶಂಕರಣ್ಣ ಅಂದ್ರೆ ಸಿಂಹಳ್ಳಿ ಬಸಣ್ಣ ಮಗ ಶಂಕರಣ್ಣ ಅಂತ. ಆಮೇಲೆ ಬಲ್ಲೂರು ಬಸಣ್ಣ ಮಗ ಶೇಖರಣ್ಣ. ಇಲ್ಲ ಕೇಳಿ ಮಾಡ್ಯಾರ ಅವರು, ಅವರು ಕೇಳಿ ಮಾಡಿ ಹಿಡ್ಕೊಂಡು ಹೋಗಿ ಮಾಡೋರು. ಅವ್ರ ಮನೆಗೆ 3 ವರ್ಷ ದುಡಿದಾನೆ. ಅವ್ರು ಹೊಡೆದಿರೋದು ಗೊತ್ತಿಲ್ಲ ಸರ್, ಹೊಡೆದಿರ್ಬೋದು ನಮಗೆ ಗೊತ್ತಿಲ್ಲ, ಹೇಳ್ತಿದ್ದಿಲ್ಲ. ನಮ್ಮ ಹೆಸರು ನೀಲಮ್ಮ ಅಂತ ಸರ್, ಮೇಳಂಕಟ್ಟೆ ನೀಲಮ್ಮ ಅಂತ.